ಟೈಮಲ್ಲಿ ಸುಜುಕಿ ಸಮುರಾಯಿ, ಸುಜುಕಿ ಶೋಗನ್, ಸುಜುಕಿ ಶಾವ್ಲಿನು ಮೂರು ನೋಡೋಕೆ ಒಂದೇ ಥರ ಇದ್ವು. ಆದರೆ ಶೋಗನ್ ಅಂತ ನಾವು ಹೆಂಗೆ ಕಂಡುಹಿಡಿತಿದ್ವಿ ಅಂದರೆ ಮುಂದೆಗಡೆ ಇರೋ ಅಂಥ ಮಾಸ್ಕಿಂದ ಶೋಗನ್ ಅಂತ ನಾವು ಕಂಡುಹಿಡಿತಿದ್ವಿ. ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಕನ್ನಡಿ. ಇದರ ಪಾಸಿಟಿವ್ಸ್ ಏನು ಅಂತ ನೋಡೋದಾದ್ರೆ ನಿಮಗೆ ಇದರಲ್ಲಿ ಲುಕ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪವರ್ ಆಗಿರ್ಬೋದು ಎಲ್ಲ ಹೈ ವೋಲ್ಟೇಜ್. ಇದರ ಮೂರಲ್ಲೂ ಇದು ಈ ಗಾಡಿಯಲ್ಲಿ ಏನು ಕೊಡ್ತಾ ಇಲ್ಲ. ಇದರಲ್ಲಿ ನೀವು ನೆಗೆಟಿವ್ ಅಂತ ನೋಡ್ತೀರಾ ಅಂದರೆ, ಇದರಲ್ಲಿ ನೆಗೆಟಿವ್ ಅಂತ ಅಂದರೆ ಫಸ್ಟ್ ಥಿಂಕಿಂಗ್ ಬರೋದೇ ಈ ಗಾಡಿ ಇದ್ದಾಗ RX ಬಂದಿದ್ದೆ ಇದಕ್ಕೆ ದೊಡ್ಡ ನೆಗೆಟಿವ್ ಆಗಿದ್ದು. ಯಾಕೆ ಅಂದರೆ ಇದನ್ನು ಜಾಸ್ತಿ ಜನ ಪಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ RXನ ಜಾಸ್ತಿ ಜನ ಇಷ್ಟಪಟ್ಟರು. ಹಂಗಾಗಿ ಇದ್ರ ಮಾರ್ಕೆಟ್ ಬಿದ್ದೋಯ್ತು. ಈ ಗಾಡಿ ಮಾರ್ಕೆಟಲ್ಲಿ ಯಾಕೆ ಫ್ಲಾಪ್ ಆಯ್ತು ಅನ್ನೋದಾದರೆ, ಈ ಗಾಡಿ ಮತ್ತು RX ಒಟ್ಟಿಗೆ ಬಂದಾಗ ಇದನ್ನು ನಮ್ಮ ಜನ ಇಷ್ಟಪಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ RXನ ಜಾಸ್ತಿ ಜನ ಇಷ್ಟಪಟ್ಟರು. ಹಂಗಾಗಿ ಇದು ಈ ಗಾಡಿ ಫ್ಲಾಪ್ ಆಯ್ತು. ನೋಡೋಕೆ ಹೋದರೆ ನಾವು ಹೆಂಗೆ ಹೇಳ್ಬೋದು ಅಂದರೆ, ನಮ್ಮ ಜನಕ್ಕೆ ಟೇಸ್ಟ್ ಇಲ್ವಾ ಅಂತ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ RXನ ಲಾಂಚ್ ಮಾಡಿದ್ದು 1985ರಲ್ಲಿ. 1985ರಲ್ಲಿ ಲಾಂಚ್ ಮಾಡಿದ್ರು ಅದನ್ನ. 1985ರಿಂದ ಅದು 1986, 87 ತನಕ ಅದು ಕಂಪ್ಲೀಟ್ಲಿ CKD ಆಗೋಯ್ತು. CKD ಅಂದರೆ ಕಂಪ್ಲೀಟ್ಲಿ ನಾಕ್ ಡೌನ್ ಅಂತ ಹೇಳಿ. ಇದೇನಿದು ಕಂಪ್ಲೀಟ್ಲಿ ನಾಕ್ ಡೌನ್ ಅಂದರೆ ನಿಮಗೆ ಏನಾದ್ರು ಡೌಟ್ ಇದ್ದರೆ ಹೇಳ್ತೀನಿ ಕೇಳಿ. ಕಂಪ್ಲೀಟ್ಲಿ ನಾಕ್ ಡೌನ್ ಅಂದರೆ ಸಂಪೂರ್ಣವಾಗಿ ಕೆಳಗೆ ಬೀಳಿಸುವಂಥ ಪ್ರಯತ್ನ ಆಯಿತು. ನೋಡ್ತಾ ಇರ್ಬೋದು, ಇವತ್ತು ನನ್ನ ಹತ್ರ ಯಾವುದೇ ಇದೆ ಅಂತೇಳಿ ಹಿಂಗೆ ನೋಡಿದರೆ ಕಾಣಲ್ಲ, ನಿಮಗೆ ತೋರಿಸ್ತೀನಿ. ಫಸ್ಟ್ ಇದ್ರೆ ಸೌಂಡ್ ಕೇಳಿಬಿಟ್ರಿ ನೀವು. ಕಿಕ್ಕರಲ್ಲಿ ಟಿಯೋ ಮರಿ ಫಸ್ಟ್ ಸೌಂಡ್ ಕೇಳಿಬಿಡ್ರಿ ಗೈಸ್. ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ನೋಡ್ತಾ ಇರ್ಬೋದು, ನನ್ನ ಹತ್ರ ಇರೋ ಗಾಡಿ ಇವತ್ತು ಬಂದ್ಬಿಟ್ಟು ಸುಜುಕಿ ಶೋಗನ್ ಅಂತ ಹೇಳಿ. ಮತ್ತೊಂದು ರೈಡ್ ಹೋಗೋಣ ಇನ್ನೊಂದ್ಸತಿ, ಬನ್ನಿ. ಕಿಕ್ಕರೆಲ್ಲ ಇತ್ತು. ಸೌಂಡ್ ನೋಡ್ರಿ ಗಾಯ್ಸ್. ಲೆಟ್ಸ್ ಗೋ. ಇಂಡಿಕೇಟರ್ ಹತ್ತಲ್ವಾ ಗೈಸ್? ಇದರಲ್ಲಿ ಏನಂದರೆ ಏನು ವರ್ಕ್ ಆಗಲ್ಲ, ಬಟ್ ಗಾಡಿ ಮಾತ್ರ ಹಳೆ ಕಂಡೀಷನಲ್ಲಿ ಏನು ಸಖತ್ತಾಗಿದೆ ಅಂದರೆ ಗಾಡಿ ಬಗ್ಗೆ ಏನೊಂದು ಮಾತಿಲ್ಲ. ಬಟ್ ಲೈಟ್ಸ್ ಮಾತ್ರ ಹತ್ತಲ್ಲ, ಓಕೆನಾ? ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಇಲ್ಲಿ ಇದರಲ್ಲಿ ಏನು ತೋರಿಸಲ್ಲ ಗೈಸ್. ಮೀಟ್ರು, ಇಲ್ಲಿ ಕಿಲೋಮೀಟ್ರು, ಇಲ್ಲಿ ಗಾಡಿ ಇದು ಸ್ಟಾರ್ಟ್ ಮಾಡೋದು ಹೆಂಗೆ ಗೊತ್ತಾ ನೋಡಿರಿ. ಫುಲ್ ತಿರ್ಬಕ್ಕಿನ ಅರ್ಥ ನಿಮಗೆ 180 ಡಿಗ್ರಿ ರೊಟೇಷನ್ ಇದು ಕೀ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. 180 ಡಿಗ್ರಿ ರೊಟೇಷನ್ ಇದು ಕೀ. ಹೌದಾ? ಹೌದು. ಇದರಲ್ಲಿ ನಿಮಗೆ ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು 14.9 BHP ಇದೆ, ಅಂದರೆ ಹತ್ತತ್ರ 8500 RPM. ನ್ಯೂಟನ್ ಮೀಟರ್ ಟಾರ್ಕ್ ಬಂದುಬಿಟ್ಟು ನಿಮಗೆ 11 ಸಮಥಿಂಗ್ BHP ಇದೆ, ಅಂದರೆ ಹತ್ತತ್ರ ನಿಮಗೆ 8000, ಅದು ಸೇಮ್ ಬರುತ್ತೆ, 8500 RPM ತನಕ ಬರುತ್ತೆ. ಓಕೆ, ಇವಾಗ ನಾವು ಹಳೆ ಗಾಡಿಗಳನ್ನ ತಗೊಂತೀವಿ ಅಂದರೆ ಸಿಗಲ್ಲ. ಇವಾಗ ಸಿಕ್ಕರೂ ನಿಮಗೆ ಅಕಸ್ಮಾತ್ ಒರಿಜಿನಲ್ ಹಳೆ ಗಾಡಿಗಳು ಸಿಗಲ್ಲ. ಮತ್ತು ಅದೇ ಇದು ಏನದು ಕಲ್ಕಂಬಿಲ್ಕಿ ಮಾಡಿರೋಂಥ ಪಾರ್ಟ್ಸ್ಗಳು ಹಾಕಿರೋಂಥ ಬೈಕ್ಗಳೇ ಸಿಗೋದು ನಿಮಗೆ ಒರಿಜಿನಲ್. ಹಳೆ ಬೈಕೇ ಬೇಕು ಅನ್ನೋದ್ರೆ, ಬಟ್ ಹಳೆ ಬೈಕ್ನ ಉಳಿಸ್ಕೊಂಡಿರೋರಿಗೆಲ್ಲ ಒಂದು ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಹಂಗೆ ಉಳಿಸ್ಕೊಂಡು ಕಾಪಾಡ್ಕೊತ ಬಂದಿದ್ದಾರೆ, ಓಕೆನಾ? ನಿಜವಾಗ್ಲೂ ಇಂಥ ಬೈಕ್ಗಳನ್ನ ಕಾಪಾಡ್ಕೊಂಡಿರೋರಿಗೆ ರೆಸ್ಪೆಕ್ಟು. ಇವೆಲ್ಲ ಒಂಥರ ಹಳೆ ಹುಲಿಗಳಿದ್ದಂಗೆ, ಓಕೆನಾ? ಸೌಂಡ್ ಕೇಳಿದ್ರಲ್ಲ ಆಗಲೇ ಮಾತ್ರ ಸೈಕಾಗಿತ್ತು ಅಂತಲೇ ಹೇಳ್ಬೋದು. ಹಿಂದುಗಡೆ ಕೂಡ ಹ್ಯಾಲೋಜನ್ ಇಂಡಿಕೇಟರ್ಸ್ ಇರೋದು, ಹ್ಯಾಲೋಜನ್ ಲೈಟ್ ಇರೋದು. ಮುಂಚೆ ಹೇಳ್ದಂಗೆ ಇದರಲ್ಲೆಲ್ಲ ಹಳೆ ಪಾರ್ಟ್ಸ್ ಇರೋದ್ರಿಂದ ಎಲ್ಲ ಹ್ಯಾಲೋಜನ್ ಲೈಟ್ಸ್, ಹ್ಯಾಲೋಜನ್ ಇಂಡಿಕೇಟರ್ಸ್, ಹ್ಯಾಲೋಜನ್ ಲೈಟ್ಸ್ ಇರೋದು. ಈ ಕಾಲದಲ್ಲಿ ನಾವು ಇಂಥ ಗಾಡಿಗಳನ್ನ ತಗೊತೀವಿ ಅಂದರೆ ಮಿನಿಮಮ್ 1.5 ಲಕ್ಷ ಅಥವಾ 2.5 ಲಕ್ಷ ಕೊಟ್ಟು ತಗೋಬೇಕಾಗುತ್ತೆ. ಬಟ್ ತಗೊಂಡ್ರೂ ಕೂಡ ಹಳೆ ಗಾಡಿಗಳಲ್ಲಿ ಸಿಗೋವಂಥ ಮಜಾ ಹೊಸ ಗಾಡಿಗಳಲ್ಲಿ ಸಿಗಲ್ಲ. ಈ ಗಾಡಿ ನಿಮಗೆ ಬರೀ 114 kg ಅಷ್ಟೇ ಇರೋದು. ಇದರಲ್ಲಿ ನಿಮಗಿರೋದು ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಇಂಜಿನ್ನು, ಓಕೆನಾ? 2 ಸ್ಟ್ರೋಕ್ ಗಾಡಿಗಳಂದರೆ ಅದೇ ಥರ ಅದರಲ್ಲಿರೋಂಥ ಪವರ್ಗಳೇ ಕೇಳೋದೇ ಬೇಡ, ಅಷ್ಟು ಪವರ್ ಇರ್ತದೆ ಆ ಗಾಡೀಲಿ. ಓಕೆನಾ? ಇದು TVS ಸುಜುಕಿ ಶೋಗನ್ ಅಂತೇಳಿ ಇಲ್ಲಿ ಹೆಸರು ಕಾಣ್ತಿದೆ ನೋಡ್ಬೋದು.
ಓಕೆನಾ. ಇದರಲ್ಲಿ ನಿಮಗೆ ಬ್ರೇಕ್ ಬಂದುಬಿಟ್ಟು ಡ್ರಮ್ ಬ್ರೇಕ್ಸ್ ಹಾಕಿರೋದು. ಗಾಡಿ ನೋಡೋಕೆ ನಿಮಗೆ ಟ್ಯಾಂಕ್ ಚಿಕ್ಕದಾಗಿ ಕಾಣ್ಬೋದು, ಬಟ್ ಇದರಲ್ಲಿ 12 ಲೀಟ್ರ್ ಹಿಡಿಯೋಷ್ಟು ಪೆಟ್ರೋಲ್ ಟ್ಯಾಂಕ್ ಇದೆ. ಓಕೆನಾ, 12 ಲೀಟ್ರ್ ಹಿಡಿಯೋಷ್ಟು ಪೆಟ್ರೋಲ್ನ ಟ್ಯಾಂಕ್ ಇದೆ ಅಂತ ಹೇಳಿದ್ದು. ಇದರ ಮೈಲೇಜ್ ಕೇಳಿದ್ರೆ ನೀವು ಲಾಂಗ್ ಎತ್ಕೊಂಡು ಹೋಗ್ತೀರಾ ಅಂದರೆ ಒಂದು 30 ಬರ್ತದೆ. ನೀವು ಇಲ್ಲೇ ಸಿಟಿಲೇ ಎತ್ಕೊಂಡು ಹಿಂಡಾಡ್ತೀರ ಅಂದರೆ, ಗಾಡಿನ ಸರ್ರೆ ಉಜ್ಜಾಡ್ತೀರ ಅಂದರೆ ಒಂದು 25 ಬರುತ್ತೆ. 25 ಬಂದು ಅಂದರೆ ನೀವು 25ಕ್ಕೆ ಲೆಕ್ಕ ಹಾಕೊಂಡ್ರೆ 300 ಕಿಲೋಮೀಟ್ರ್ ತನಕ ಆರಾಮಾಗಿ ಹೋಗ್ಬೋದು. 30 ಬಂತು ಅಂದರೆ ನೀವು ಲಾಂಗ್ ಎತ್ಕೊಂಡು ಹೋದ್ರಿ ಅಂದರೆ 360 ಕಿಲೋಮೀಟ್ರ್ ತನಕ ಏನು ಪ್ರಾಬ್ಲಮ್ ಇಲ್ಲದಂಗೆ ಹೋಗ್ಬೋದು. ಹಳೆ ಗಾಡಿಗಳಿಗೂ ಹೊಸ ಗಾಡಿಗಳಿಗೂ ಸಾಟೇನಿಲ್ಲ. ಯಾಕೆ ಅಂತ ಕೇಳ್ತೀರಾ, ಹಳೆ ಗಾಡಿಗಳಂದರೆ ಅವಾಗ ಬರ್ತಿದ್ದ ಗಾಡಿಗಳೇ ಬೇರೆ ಇರ್ತಿವಿ. ಅವಾಗಿನ ಗಾಡಿಗಳ ಪಾರ್ಟ್ಸ್ ಎಲ್ಲ ಗಟ್ಟಿಯಾಗಿರ್ತಿದ್ವು. ಬಟ್ ಇವಾಗಿನ ಗಾಡಿಗಳಲ್ಲಿ ಹ್ಯಾಂಡ್ಲ್ ಸರಿ ಇದ್ದರೆ ಟ್ಯಾಂಕ್ ಸರಿ ಇರಲ್ಲ, ಟ್ಯಾಂಕ್ ಸರಿ ಇದ್ದರೆ ಗಾಡಿ ಸರಿ ಇರಲ್ಲ, ಗಾಡಿ ಸರಿ ಇದ್ದರೆ ಟೈರ್ ಸರಿ ಇರಲ್ಲ. ಈ ಥರ ಇವಾಗಿನ ಗಾಡಿಗಳು ಬರ್ತಾ ಇರೋದು. ಬಟ್ ಎಲ್ಲ ಗಾಡಿಗಳಲ್ಲ, ಆಮೇಲೆ ಎಲ್ಲ ಬ್ರ್ಯಾಂಡ್ಗಳಲ್ಲ, ಬಟ್ ಎಲ್ಲ ಗಾಡಿಗಳಲ್ಲ. ಕೆಲವೊಂದೊಂದು ಗಾಡಿಗಳು ಆ ರೀತಿ ಬರ್ತಿದೆ. ಬಟ್ ಇದೇ ಇವಾಗ ನೀವು ನಾನು ಓಡಿಸ್ತಿರೋಂಥ ಈ ಹಳೆ ಗಾಡಿನೇ ತಗೊತೀರ ಅಂದರೆ ಮಾತ್ರ ಸಿಗೋಕ್ಕೆ ಚಾನ್ಸೇ ಇಲ್ಲ ನಿಮಗೆ. ಹಳೆ ಗಾಡಿಗಳಲ್ಲಿ ಮಜಾ ಇರೋದು ಅಂತಂದು ಹೊಸ ಗಾಡಿಗಳಲ್ಲಿ ಇಲ್ಲ. ನಿಮಗೆ ಇನ್ನೊಂದು ರೀತಿ ಎಕ್ಸಾಂಪಲ್ ಕೊಡೋದಾದರೆ ಹೇಳ್ತೀನಿ ಕೇಳಿ. ಏನು ಗೊತ್ತಾ, ಹಳೆ ಕಾಲದ ಮನುಷ್ಯರಾಗಿರ್ಬೋದು, ಲೈಕ್ ವ್ಯಕ್ತಿಗಳಾಗಿರ್ಬೋದು, ಇವಾಗಿನ ಕಾಲದಲ್ಲೂ 80 ವರ್ಷ ಆದರೂ ತುಂಬ ಗಟ್ಟಿಯಾಗಿದ್ದಾರೆ. ಯಾಕೆ ಅಂದರೆ ಅವ್ರು ತಿಂತಿದ್ದ ಆಹಾರಗಳು ಅಷ್ಟು ಗಟ್ಟಿಯಾಗಿರ್ತಿದ್ವು, ಅಷ್ಟು ಇದಾಗಿರ್ತಿದ್ವು. ಬಟ್ ಇವಾಗಿನ ಯುವ ಪೀಳಿಗೆ ಆಗಿರ್ಬೋದು, ಒಟ್ಟು ಇವಾಗಿನ ಜನ್ರೇಷನ್ ಆಗಿರ್ಬೋದು, ಯಾವ ಟೈಮಿಗೆ ಅಂತಲೂ ಏನೂ ಹೇಳೋಕ್ಕಾಗಲ್ಲ ಆ ರೀತಿ. ಯಾಕಂದರೆ ಇವಾಗಿನ ತಿಂತಾ ಇರೋ ಪದಾರ್ಥಗಳು ಎಂತ ಗೊತ್ತಾ, ಪಿಜ್ಜಾ, ಬರ್ಗರ್, ನೂಡಲ್ಸ್ ಇಂಥವು. ಇದರಿಂದ ಆರೋಗ್ಯನ ಕಾಪಾಡ್ಕೊಳಕ್ಕಾಗೋದಿಲ್ಲ. ಗಾಡಿ ನಂದೊಡ್ದು ನಿನ್ನ ಚಿಕ್ತು, ಸೌಂಡ್ ಮಾಡೋ ಗಾಡಿ ಸೌಂಡ್ ಮಾಡದೇ ಇರೋ ಗಾಡಿ ನಂದು ನಿಂದು ಅಂತ ಓಡಾಡಬೇಡ್ರಿ. ಬಟ್ ಎಲ್ಲರೂ ಓಡಾಡ್ತಿರೋದು ಗಾಡಿ ಇಲ್ಲ, ಅದು ನೆನಪಿರಲಿ. ಹೇಳ್ತಾರಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ. ಪ್ರತಿ ಸಲ ಹೇಳೋ ರೀತಿ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಹೆಚ್ಚಿನ ಬೈಕ್ ರಿವ್ಯೂ ಕಂಟೆಂಟ್ ವೀಡಿಯೋಸ್ಗಾಗಿ ಹೆಚ್ಚು ಕಮೆಂಟ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಬೇಡ ಗುರು ನೀನು ಬೇರೆ ಕಂಟೆಂಟ್ ಕೂಡ, ನಮಗೆ ಬೈಕ್ ಕಂಟೆಂಟ್ ಬೇಡ ಅನ್ನೋದಾದರೆ ಅದಕ್ಕೂ ನಾವು ರೆಡಿ ಇದ್ದೀವಿ. ಅದನ್ನು ಯಾವ ರೀತಿ ಬೇಕು ಅಂತ ನೀವೇ ಹೇಳ್ಬೇಕು, ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹೊಸ ಬ್ಲಾಗಲ್ಲಿ ಯಾವ ಬ್ಲಾಗಲ್ಲಿ ಸಿಗ್ತೀನೋ ಗೊತ್ತಿಲ್ಲ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಖುಷ್, ಸ್ಟೇ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ನಿಮಗೆ ಒಳ್ಳೆ ರೀತಿ ಕಂಟೆಂಟ್ಸ್ ಕೊಡೋದೆ ನಮ್ಮ ಗುರಿ. ಸೈನಿಂಗ್ ಆಫ್ ಸಿಂಪಲ್ ಕನ್ನಡಿಗ.